ದೇವದಾಸಿ ಅಂದ್ರೆ ಬೆಸ್ಟ್ ಚಂದವಾಗಿರ್ತಾರ. ಯಾರನ್ನ ನೋಡಿದ್ರೆ ಕರ್ಕೊಂಡು ಯಾರನ್ನ ನೀವು ಗಂಡು ಮಕ್ಕಳು ನೋಡಿ ಎಷ್ಟು ಚಂದ ಅದಾಳಲ್ಲ ಹುಡುಗಿ ಅನ್ಬೇಕಲ್ಲ, ಆ ಥರ ಡ್ರೆಸ್ ಮಾಡ್ಕೊಂತಾರೆ. ಜೋಗ್ತಿಯರು, ದೇವದಾಸಿಯರು, ಬಸವಿಯರು ಅಂದರೆ ಇವರೆಲ್ಲ ಒಂದೇ. ಅಂದರೆ ಇವರೆಲ್ಲ ದೇವರಿಗೆ ಬಿಟ್ಟ ಸೂಳೆಯರು. ಅಂದರೆ ದೇವರು ಅಂದರೆ ಸೌದತ್ತಿ ಎಲ್ಲಮ್ಮನ ಸೂಳೆಯರು, ಹುಲಿಗೆಮ್ಮನ ಸೂಳೆಯರು, ಆಯಾ ದೇವರಿಗೆ ಬಿಟ್ಟ ಸೂಳೆಯರು ಇವರು. ಇವರೆಲ್ಲರೂ ಕೂಡ ವೇಶ್ಯಾವೃತ್ತಿಯನ್ನು ಮಾಡ್ತಾರೆ, ಸೂಳೆಗಾರಿಕೆಯನ್ನು ಮಾಡ್ತಾರೆ ಅಂತೇಳಿ ಈ ಜೋಗತಿಯರನ್ನು, ದೇವದಾಸಿಯರನ್ನು, ಬಸವಿಯರನ್ನೆಲ್ಲ ಒಂದೇ ಕೆಟಗರಿ ಅಡಿನಲ್ಲಿ ಅನೇಕರು ಭಾವಿಸಿರ್ತಾರೆ. ಆದರೆ ವಾಸ್ತವದಲ್ಲಿ ಹಾಗೇನೂ ಇಲ್ಲ. ಜೋಗ್ತಿಯರಲ್ಲಿ, ದೇವದಾಸಿಯರಲ್ಲಿ, ಬಸವಿಯರ ನಡುವೆ ಭಿನ್ನತೆಗಳಿದ್ದಾವೆ. ಈ ಜೋಗ್ತಿಯರಲ್ಲಿ ಅನೇಕರು ಮದುವೆ ಕೂಡ ಆಗಿ ಸಂಸಾರಸ್ಥರಾಗಿರ್ತಾರೆ. ಇವರ್ಯಾರೂ ಕೂಡ ವೇಶ್ಯಾವೃತ್ತಿಯನ್ನು, ಸೂಳೆಗಾರಿಕೆಯನ್ನು ಮಾಡೋದಿಲ್ಲ. ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳಲಾಗ್ತದೆ. ಅದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದುವರೆದು ನೋಡ್ತಾ ಹೋಗಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸಿ, ಅವರು ನೋಡಲಿ. ಮೊದಲಿಗೆ ಈ ಜೋಗ್ತಿಯರ, ದೇವದಾಸಿಯರ ಸಂಪ್ರದಾಯ ಹೇಗೆ ಹುಟ್ಟಿತು ಅನ್ನುವ ಪುರಾಣದ ಕಥೆಯನ್ನು ಹೇಳಿಬಿಡ್ತೀನಿ, ಕೇಳಿ. ಪುರಾಣದ ಪ್ರಕಾರ ಋಷಿ ಜಮದಗ್ನಿಯ ಪತ್ನಿ ರೇಣುಕಾದೇವಿ. ಆ ರೇಣುಕಾದೇವಿ ಪ್ರತಿನಿತ್ಯ ಸಮೀಪದ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಯ ಮರಳಿನಲ್ಲಿ ಮಡಕೆಯೊಂದನ್ನು ತಯಾರಿಸಿಕೊಂಡು ಅದರಲ್ಲಿ ನೀರು ತುಂಬಿಕೊಂಡು ಸರ್ಪವನ್ನೇ ಸಿಂಬೆಯನ್ನಾಗಿ ಮಾಡಿಕೊಂಡು ತನ್ನ ಪತಿಗೆ ನೀರನ್ನು ತಂದು ಕೊಡಬೇಕಾಗಿರ್ತದೆ. ಹೀಗಿರಬೇಕಾದ್ರೆ ಪ್ರತಿನಿತ್ಯ ಇದು ನಿತ್ಯ ಕಾಯಕದಂತೆ ನಡೀತಿರ್ತದೆ. ಒಂದು ದಿನ ಆ ನದಿಯಲ್ಲಿ ಗಂಧರ್ವ ದಂಪತಿಗಳು ಸ್ನಾನ ಮಾಡುತ್ತಿರುವುದನ್ನು ಈಕೆ ಅಂದರೆ ರೇಣುಕಾ ದೇವಿ ಆಕರ್ಷಿತಳಾಗಿ ನೋಡ್ತಾಳೆ. ಆಗ ಆಕೆಯ ತಪಸ್ಸಿಗೆ ಭಂಗ ಉಂಟಾಗಿ ಅವತ್ತು ಆ ಮರಳಿನ ಮಡಕೆಯಲ್ಲಿ ಮಾಡಿಕೊಂಡು ನೀರನ್ನು ತಂದುಕೊಡಲಿಕ್ಕೆ ಸಾಧ್ಯವಾಗಲ್ಲ. ಇದರಿಂದ ಜಮದಗ್ನಿ ಕೋಪಗೊಂಡು ಆಕೆಯನ್ನು ಕ್ರೂಪಿಯನ್ನಾಗಿ ಮಾಡಿ ಮನೆಯಿಂದ ಹೊರಹಾಕುವ ಶಾಪವನ್ನು ಕೊಡ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಅಡವಿಯಲ್ಲಿ ಅಲೆಯುತ್ತಿದ್ದ ರೇಣುಕಾದೇವಿಯನ್ನು ನೋಡಿದಂತಹ ಏಕನಾಥ ಮತ್ತು ಜೋಗಿನಾಥ ಎಂಬಿಬ್ಬರು ಬೇರೆ ಋಷಿಗಳು ಆಕೆಗೆ ಆಶೀರ್ವದಿಸಿ ಭಿಕ್ಷಾಪಾತ್ರೆಯೊಂದನ್ನು ಕೊಡ್ತಾರೆ. ಅವರ ಆಶೀರ್ವಾದದಿಂದ ಕುರೂಪಿಯಾಗಿದ್ದ ರೇಣುಕಾದೇವಿ ಮತ್ತೆ ಸುರದ್ರೂಪಿಯಾಗ್ತಾಳೆ. ತದನಂತರ ಜಮದಗ್ನಿಯನ್ನು ಭೇಟಿಯಾಗ್ತಾಳೆ. ಆಗ ಮತ್ತಷ್ಟು ಕೋಪಗೊಂಡ ಜಮದಗ್ನಿ ತನ್ನ 4 ಮಕ್ಕಳಿಗೆ, ಮೊದಲ 4 ಮಕ್ಕಳಿಗೆ ತನ್ನ ತಾಯಿಯನ್ನು ಅಂದರೆ ರೇಣುಕಾ ದೇವಿಯನ್ನು ಕೊಲ್ಲುವಂತೆ ಆಜ್ಞೆ ಮಾಡುತ್ತಾನೆ. ಆದರೆ ಮೊದಲ 4 ಮಕ್ಕಳು ತಾಯಿಯನ್ನು ಕೊಲ್ಲಲು ಹಿಂಜರಿಯುತ್ತಾರೆ. ಕೊನೆಯ ಮಗ ಪರಶುರಾಮ ತಾಯಿಯನ್ನು ಕೊಂದು ಹಾಕ್ತಾನೆ. ತನ್ನ ಮೊದಲ 4 ಮಕ್ಕಳಿಗೆ ರೇಣುಕಾದೇವಿಯನ್ನು ಕೊಲ್ಲುವಂತೆ ಆಜ್ಞೆ ಮಾಡಿದರೂ ಅದನ್ನು ಒಪ್ಪಿಕೊಳ್ಳದ ಆ 4 ಮಕ್ಕಳನ್ನು ಜಮದಗ್ನಿ ನಪುಂಸಕರಾಗುವಂತೆ ಶಾಪವನ್ನು ಕೊಡ್ತಾನೆ. ಆ 4 ಮಕ್ಕಳೇ ಮುಂದೆ ತಮ್ಮ ತಾಯಿಯ ಭಕ್ತರಾಗಿ ಜೋಗಪ್ಪ ಅಥವಾ ಜೋಗತಿಯರಾಗ್ತಾರೆ. ಹೀಗೆ ಜೋಗತಿಯರ ಸಂಪ್ರದಾಯ ಹುಟ್ಟಿತು ಅಂತೇಳಿ ಪುರಾಣ ಹೇಳುತ್ತದೆ. ಹೀಗೆ ಹುಟ್ಟಿದ ಜೋಗತಿಯರ ಸಂಪ್ರದಾಯವನ್ನು ನಮ್ಮ ನರಮನುಷ್ಯರು ಫಾಲೋ ಮಾಡಬೇಕಂದ್ರೆ ಭರತ ಹುಣ್ಣಿಮೆಯ ಪವಿತ್ರ ದಿನ ಜೋಗತಿಯ ಅಥವಾ ದೇವದಾಸಿಯ ದೀಕ್ಷೆಯನ್ನು ಪಡಿಬೇಕಾಗ್ತದೆ. ಈ ಜೋಗತಿಯಾಗಿ ದೀಕ್ಷೆ ಪಡೆಯುವುದನ್ನೇ ಮುತ್ತು ಕಟ್ಟೋದು ಅಂತಾರೆ. ಈ ಮುತ್ತು ಕಟ್ಟುವುದರಲ್ಲಿ 3 ವಿಧ. ಅದರಲ್ಲಿ ಮೊದಲನೆಯದು ಗರತಿ ಮುತ್ತು ಧರಿಸುವವರು, ಎರಡನೆಯದು ಸೂಳೆ ಮುತ್ತು ಧರಿಸುವವರು, ಮೂರನೆಯದು ಜೋಗ್ತಿ ಮುತ್ತು ಧರಿಸುವವರು. ಗರತಿ ಮುತ್ತು ಧರಿಸುವವರು ಬಿಳಿಯ ಬಣ್ಣದ ಮಣಿಯನ್ನು ಕಟ್ಟಿಕೊಳ್ತಾರೆ. ಸೂಳೆ ಮುತ್ತಿನವರು ಕೆಂಪು ಬಣ್ಣದ ಮಣಿಯನ್ನು ಕಟ್ಟಿಕೊಳ್ತಾರೆ. ಹಾಗೆ ಜೋಗ್ತಿ ಮುತ್ತಿನವರು ಈ 2 ಬಣ್ಣದ ಮಿಶ್ರ ಮುತ್ತುಗಳನ್ನು ಧರಿಸ್ತಾರೆ. ಇಲ್ಲಿ ಏನು ಇವರು ತಮ್ಮ ಕೊರಳಿಗೆ ಕಟ್ಟಿದ ಮುತ್ತನ್ನು ತೋರಿಸಿದ್ರಲ್ಲ, ಇವರು ಬಿಳಿಯ ಮುತ್ತನ್ನು ಧರಿಸಿದ್ದಾರೆ. ಹೀಗಾಗಿ ಇವರು ಗರತಿ ಮುತ್ತಿನವರು. ಅಂದರೆ ಇವರು ಮದುವೆಯಾಗಿ ಸಂಸಾರಸ್ಥರು ಕೂಡ ಆಗಿದ್ದಾರೆ. ಹಾಗೆ ಕೆಂಪು ಬಣ್ಣದ ಮುತ್ತನ್ನು ಧರಿಸಿದಂಥವರು ವೇಶ್ಯೆಯರು ಅಥವಾ ಸೂಳೆಯರಾಗ್ತಾರೆ. ಮತ್ತು 2 ಬಣ್ಣದ ಮಿಶ್ರ ಮುತ್ತುಗಳನ್ನು ಧರಿಸ್ತಾರಲ್ಲ, ಅವರು ದೇವಸ್ಥಾನದ ಕಾರ್ಯಗಳನ್ನು ಮಾಡಿಕೊಂಡು ಜೋಗ್ತಿಯರಾಗ್ತಾರೆ. ಹೀಗಾಗಿ ಜೋಗತಿಯರೆಲ್ಲರೂ ಸೂಳೆಯರಲ್ಲ. ಎಲ್ರಿಗೂ ನಮಸ್ತೆ.